ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಆಗಿ ಡಿಸೈನ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಗೋಲ್ಡ್ ಕಲರ್ ಬೀಡನ್ನು ತೊಗೊಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡಬೇಕು ಅಂತ. ಮೊದಲಿಗೆ ಸೀರೆಗೆ ಲಾಕ್ ಮಾಡೋಣ. ಸೊ ಮೊದಲಿಗೆ ನಾನು ಸೀರೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಬಿಗ್ನರ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ, ಬೀಡ್ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ಬೀಡನ್ನು ಕ್ಲೀನಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಇಲ್ಲಿ ನಾನು 4 ಚೈನನ್ನು ಹಾಕ್ತಾ ಇದ್ದೀನಿ. ಸೊ 4 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಇನ್ನೂ ದಾರ ಉದ್ದ ಎಳೆದ್ಬಿಟ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಬೀಡ್ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ. ಸೊ ಬೀಡ್ ಸೀರೆಗೆ ಲಾಕ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಕೂಡ ನಾನು ಸೇಮು 4 ಚೈನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 4 ಸಿಂಗಲ್ ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಟೈಟಾಗಿ ಎಳ್ಕೊಂಡು ಲಾಕ್ ಮಾಡಬೇಡಿ, ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ, ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು 5 ಚೈನನ್ನು ಹಾಕ್ತಾಯಿದ್ದೀನಿ. ನೋಡಿ, 5 ಚೈನನ್ನು ಹಾಕ್ತಾಯಿದ್ದೆ, 3, 4 ಮತ್ತು 5 ಚೈನನ್ನು ಹಾಕಿ ಸೀರೆಯನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸೀರೆನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಬೀಡ್ ಏನು ಹಾಕಿದ್ದೀವಲ್ವ ಆ ಬೀಡ್ ಹತ್ರ ನಾವು ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಹತ್ರ ಲಾಕ್ ಆದಮೇಲೆ ಇಲ್ಲಿ ಕೂಡ ನಾನು 4 ಚೈನನ್ನು ಹಾಕಿ ಮತ್ತೆ ಬೀಡ್ ಇದೆಯಲ್ವ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಬೀಡಿರೋ ಕಡೆ ಪ್ಲೇಸ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, 4 ಚೈನನ್ನು ಹಾಕಿ ಮತ್ತು ಬೀಡಿ ಎಲ್ಲಿ ಲಾಕಿಂಗ್ ಇದೆ ಅಲ್ವಾ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಸೀರೆನ ಮತ್ತೆ ಟರ್ನ್ ಆಗಿ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು 2ರಲ್ಲಿ ಒಂದು ಡಬಲ್ ಕ್ರೋಶೆ ನೀವು ಮಾಡ್ಕೋಬೇಕು. ಸೊ ಸೂಜಿ ಮೇಲೆ ನೋಡಿ, 1 ಸರಿ ದಾರ ಎಳ್ಕೊಳ್ಳಿ, ಅದ್ರ 5 ಚೈನ್ ಒಳಗಡೆಯಿಂದ ಮೇಲಕ್ಕೆ ಎತ್ಬಿಟ್ಟು 2ಕ್ಕೆ 1 ಮಾಡ್ಕೊಳ್ಳಿ, 2ಕ್ಕೂ ಸೇರಿಸಿಬಿಟ್ಟು 1 ಮಾಡ್ಕೋಬೇಕು. ಅಂದರೆ ಇಲ್ಲಿ ನಾನು ಲೀಫ್ ಥರ ಮಾಡ್ತಾಯಿದ್ದೀನಿ, ಅಂದರೆ 4 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಕ್ಲೀನಾಗಿ. 4 ಡಬಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಸಿಂಗಲ್ ಲಾಕ್ನ ಮಾಡ್ತೀನಿ. ಸೊ ನೋಡಿ, ಇಲ್ಲಿ 4 ಡಬಲ್ ಕ್ರೋಶ ಮಾಡಿದ್ದೀನಿ. ಇವಾಗ ನಾನು ಒಂದು ಸಿಂಗಲ್ ಲಾಕ್ನ ಮಾಡ್ತೀನಿ. ಸೊ ನೋಡಿ, ಈ ಥರ ಒಂದು ಸಿಂಗಲ್ ಲಾಕ್ ಬರುತ್ತೆ, ಅಂದರೆ ನಮಗೆ ಒಂದು ಪೆಟಲ್ ಫಾರ್ಮ್ ಆಗುತ್ತೆ. ಅಲ್ಲಿಂದ 2 ಚೈನನ್ನು ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಒಳಗಡೆಯಿಂದ ದಾರ ಮೇಲಕ್ಕೆತ್ತಿ 2ಕ್ಕೆ 1 ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು 2ಕ್ಕೆ 1 ಇಲ್ಲಿ ಕೂಡ 4 ಡಬಲ್ ಕ್ರೋಶ ನಾನು ಮಾಡ್ತಾಯಿದ್ದೀನಿ. ಸೊ ಮರಿಬೇಡಿ, 4 ಡಬಲ್ ಕ್ರೋಶ ಮಾಡಿ ಒಂದು ಸಿಂಗಲ್ ಲಾಕ್ ಮಾಡಬೇಕು, ಮತ್ತು 4 ಡಬಲ್ ಕ್ರೋಶ ಮಾಡಿ ಒಂದು ಸಿಂಗಲ್ ಲಾಕ್ ಮಾಡಬೇಕು, ಮತ್ತು 4 ಡಬಲ್ ಕ್ರೋಶ ಮಾಡಿ. ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ, ನಾನು 3 ಪೆಟಲ್ಸ್ ಮಾಡಿದ್ದೀನಿ. ಸೊ ಅದು ಕ್ಲೀನಾಗಿ ನೋಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕನ್ನು ಮಾಡಿಬಿಟ್ಟು ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ. ತುಂಬ ಚಿಕ್ಕದ ಮಿನಿ ಆರ್ಚ್ ಥರ ಬರುತ್ತೆ, 3 ಪೆಟಲ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಹಾಕೋದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ನಾನು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ದಾರ ಉದ್ದ ಎಳ್ದು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ. ಸೊ ಸೇಮ್ ಪ್ರೊಸೆಸರ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ನಾನು 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿ ಮತ್ತೆ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಒಂದು ಬೀಡನ್ನು ಮತ್ತೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಲಾಕ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ನಾನು ಮತ್ತೆ 4 ಚೈನನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ 4 ಚೈನನ್ನು ಹಾಕಿ 4 ಚೈನ್ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಒಂದು ಬೀಡನ್ನು ಮತ್ತೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಆರ್ಚ್ ಆದಮೇಲೆ ನಮಗೆ 3 ಬೀಡ್ ಬರುತ್ತೆ. ಸೊ ನೋಡಿ, ಬೀಡ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿ ಇವಾಗ ಸೀರೆನ ಉಲ್ಟಾ ಮಾಡ್ಕೋಬೇಕು. ಸೊ ನೋಡಿ, ನಮಗೆ ಈ ಥರ ಬರುತ್ತೆ. ಸೊ ಇವಾಗ ಸೀರೆನ ನೀವು ಉಲ್ಟಾ ಮಾಡ್ಕೊಳ್ಳಿ.
ಸೊ ಕ್ಲೀನಾಗಿ ಈ ಥರ ನಮಗೆ 3 ಬೀಡ್ ಅಂದರೆ ಇದು ಈ ಕಡೆ ಬೀಡು ಮಿಡಿಲಲ್ಲಿ ಕುಚ್ಚು ಬರುತ್ತೆ ನಮಗೆ, ಈ ಕಡೆ ಬೀಡು ರೌಂಡ್ ಆರ್ಚ್ ಬರುತ್ತೆ. ಇವಾಗ ಸೀರೆನ ಉಲ್ಟಾ ಮಾಡಿ 5 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಆದಮೇಲೆ ಮತ್ತೆ 5 ಚೈನನ್ನು ಹಾಕಿ ಈ ಬೀಡ್ ಹತ್ತಿರ ನಾವು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಡಿಯೋ ಒಂದಿಲ್ಲ 2 ಸರಿ ನೀವು ಕ್ಲೀನಾಗಿ ನೋಡಿದರೆ ನಿಮಗೆ ಆರಾಮಾಗಿ ಕುಚ್ಚು ಹಾಕೋಕ್ಕೆ ಬರುತ್ತೆ ಫ್ರೆಂಡ್ಸ್, ವರ್ಕ್ ಹಾಕೋಕ್ಕೆ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಕೂಡ ಇಲ್ಲಿ ಕೂಡ ಸೇಮ್ ಅದೇ ಥರ 4 ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಲಾಕ್ನ ನೀವು ಮಾಡ್ಕೊಂಡು ಕಂಟಿನ್ಯೂ ಆಗಿ ಮಾಡಬೇಕು. ಈ ಥರ ಮಿನಿ ಆರ್ಚ್ ಬರುತ್ತೆ ನಮಗೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಸಿಂಪಲ್ಲಾಗಿರುತ್ತೆ, ಹಾಗೆ ಚೆನ್ನಾಗಿ ಲುಕ್ಕು ಕೊಡುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು. ನಾನು 120 ಎಳೆಯಿಂದ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಪಿಂಕ್ ಕಲರ್ ಒಂದೇ ಕುಚ್ಚು ಕಟ್ಟಿರೋದು, ನಾನು ಮೆಂತೆ ಕಲರಿಂದ ನಾನು ವರ್ಕನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೀರೆಗೆ. ಸ್ವಲ್ಪ ನಿಮಗೆ ವಿಡಿಯೋದಲ್ಲಿ ತುಂಬ ಇದು ಅನ್ನಿಸ್ತಾ ಇರ್ಬೋದು, ಬಟ್ ತುಂಬ ಅಂದರೆ ತುಂಬ ಲುಕ್ ಅನ್ನಿಸ್ತಾ ಇತ್ತು. ಆ ಥರ ಚೆನ್ನಾಗಿದೆ ಸೀರೆಗೆ, ತುಂಬ ಲುಕ್ ಅನಿಸುತ್ತೆ ಈ ಸೀರೆಗೆ ಬಂದುಬಿಟ್ಟು. ನೀವು ಕಾಟನ್ ಸ್ಯಾರಿಗಾಗಿರ್ಬೋದು ಯಾವುದೇ ಥರ ಸೀರೆ ಕಟ್ಟಿದ್ರೂ ತುಂಬಾ ಲುಕ್ ಅನಿಸುತ್ತೆ. ಯಾರಾದರೂ ಬಂದು ನಮಗೆ ಸಿಂಪಲ್ ಆಗಿರೋದು ಬೇಕು ಅಂತ ಕೇಳ್ತಾರಲ್ಲ, ಅಂಥವರಿಗೆ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದುಬಿಟ್ಟು 350ಇಂದ 400ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ಸೊ ಏರಿಯಾ ಡಿಪೆಂಡ್ ಮಾಡಿಬಿಟ್ಟು ನೀವು ಚಾರ್ಜನ್ನು ನೋಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಮತ್ತು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದೇ ಥರ ಡಿಸೈನ್ ಬೇಕು ಅನ್ನೋದಾದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಆ ಡಿಸೈನ್ ನಿಮಗೆ ಆದಷ್ಟು ಟ್ರೈ ಮಾಡಿಸ್ತೀನಿ. ಮತ್ತು ನಿಮಗೆ ಬಿಗಿನರ್ಸ್ ಆಗಿದ್ದರೆ ಅಂಡರ್ಸ್ಟ್ಯಾಂಡ್ ಆಗೋ ಥರ ನಿಮಗೆ ಹೇಗೆ ವರ್ಕ್ ಹಾಕಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.